ಅಧ್ಯಾಯ 2 ಪೂರ್ಣ ಸಂಖ್ಯೆಗಳು. ಅದರಲ್ಲಿ ಸ್ವಲ್ಪ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 11. ಯಾವುದೇ ಎರಡು ಪೂರ್ಣ ಸಂಖ್ಯೆಗಳ ಮೊತ್ತವು ಡ್ಯಾಶ್ ಸಂಖ್ಯೆ ಆಗಿರುತ್ತದೆ. ಎರಡು ಪೂರ್ಣ ಸಂಖ್ಯೆಗಳು ತಗೊಂಡಾಗ ಅದರ ಮೊತ್ತ ಏನಾಗಿರ್ತದೆ? ಯಾವಾಗಲೂ ಪೂರ್ಣ ಸಂಖ್ಯೆ ಆಗಿರ್ತದೆ. ಇದರ ಏನಂತಾರೆ? ಆವೃತ್ತಗುಣ ಅಂತಾರೆ. ಸಂಕಲನದ ಆವೃತ್ತಗುಣ ಅಂತಾರೆ. ಅಂದರೆ ಎರಡು ಪೂರ್ಣ ಸಂಖ್ಯೆಗಳ ಮೊತ್ತವು ಪೂರ್ಣ ಸಂಖ್ಯೆ ಆಗಿರುತ್ತದೆ. ಇನ್ನು ಪ್ರಶ್ನೆ 12. 13 × 0ಯ ಬೆಲೆ ಎಷ್ಟು? 13ಕ್ಕೆ ಏನಾದರೂ ಯಾವುದೇ ಒಂದು ಸಂಖ್ಯೆಗೆ 0ಯಿಂದ ಗುಣಿಸಿದ ಬೆಲೆ 0 ಆಗಿರ್ತದೆ. ಪ್ರಶ್ನೆ 13. ಹಿಂದಿನ ಸಂಖ್ಯೆಯಲ್ಲಿರೋ ಪೂರ್ಣ ಸಂಖ್ಯೆ ಯಾವುದು? ಪೂರ್ಣ ಸಂಖ್ಯೆಗಳು ಹೆಂಗೆ ಬರ್ತೀವಿ? 0, 1, 2 ನೋಡ್ಬೋದು. 1ರ ಹಿಂದಿನ ಸಂಖ್ಯೆ 0, 2ರ ಹಿಂದಿನ ಸಂಖ್ಯೆ 1. ಸೊ 0 ಹಿಂದಿನ ಸಂಖ್ಯೆ ಯಾವುದೂ ಇಲ್ಲ. ಹಾಗಾಗಿ ಹಿಂದಿನ ಸಂಖ್ಯೆ ಇಲ್ಲದಿರುವ ಪೂರ್ಣ ಸಂಖ್ಯೆ 0. ಪ್ರಶ್ನೆ 14. ಸ್ವಾಭಾವಿಕ ಸಂಖ್ಯೆಗಳೊಂದಿಗೆ 0 ಸೇರಿಸಿದಾಗ ಅದು ಡ್ಯಾಶ್ ಸಂಖ್ಯೆಯ ಗುಂಪು ಆಗುತ್ತದೆ. ಸ್ವಾಭಾವಿಕ ಸಂಖ್ಯೆಗಳು ನಮಗೆ 1, 2, 3, 4 ಹೀಗೆ ಮುಂದೋಗ್ತದೆ. ಸೊ 0 ಸೇರಿಸೋದಾರೆ. ಸೊ 0 ಸೇರಿಸಿದಾಗ ಇದು ನಮ್ಗೆ ಹೆಂಗೆ ಕಾಣಿಸುತ್ತೆ? ಪೂರ್ಣ ಸಂಖ್ಯೆಗಳ ಗುಂಪಾಗಿ ಕಾಣಿಸುತ್ತದೆ. ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳೊಂದಿಗೆ 0ಯನ್ನು ಸೇರಿಸಿದಾಗ ಅದು ಪೂರ್ಣ ಸಂಖ್ಯೆಯ ಗುಂಪು ಆಗುತ್ತದೆ. ಇನ್ನು ಪ್ರಶ್ನೆ 15. ಅತಿ ಚಿಕ್ಕದಾದ ಸ್ವಾಭಾವಿಕ ಸಂಖ್ಯೆ. ಸ್ವಾಭಾವಿಕ ಸಂಖ್ಯೆಗಳು ಅದರಲ್ಲಿ ಅತಿ ಚಿಕ್ಕದು ಯಾವುದು? 1. ಹಾಗಾಗಿ ಅತಿ ಚಿಕ್ಕದಾದ ಸ್ವಾಭಾವಿಕ ಸಂಖ್ಯೆ 1. 99,990ರ ಮುಂದಿನ ಸಂಖ್ಯೆ ಬರಬೇಕಂದ್ರೆ ಆ ಕೊಟ್ಟ ಸಂಖ್ಯೆಗೆ 1ನ್ನು ಕೂಡಿಸ್ಬೇಕು. 99,999 1 ಕೂಡಿಸಿದಾಗ 1,00,000. ಸೊ ಇದು 99,999ರ ಮುಂದಿನ ಸಂಖ್ಯೆ. ನೆನಪಿಟ್ಕೋಬೇಕಾಗಿದೆ ಏನಂದರೆ, ಮುಂದಿನ ಸಂಖ್ಯೆ ಬರಬೇಕಂದ್ರೆ ಕೊಟ್ಟ ಸಂಖ್ಯೆಗೆ 1ನ್ನು ಕೂಡಿಸ್ಬೇಕು, ಹಿಂದಿನ ಸಂಖ್ಯೆ ಬರಬೇಕಂದ್ರೆ 1ನ್ನು ಕಳಿಬೇಕು. ಇದು ಪ್ರಶ್ನೆಯನ್ನು ಸ್ವಲ್ಪ ತಪ್ಪಾಗಿದೆ, ಹಾಗಾಗಿ ಅದನ್ನು ನೋಡೋದು ಬೇಡ. ಪ್ರಶ್ನೆ 18. 57 ಮತ್ತು 75ರ ನಡುವಿನ ಪೂರ್ಣ ಸಂಖ್ಯೆಗಳ ಒಟ್ಟು ಸಂಖ್ಯೆ ಎಷ್ಟು? 57 ಮತ್ತು 53 ಮತ್ತು 75. 53, 75 ನೋಡಿದ್ರೆ ಇಲ್ಲ 53 ಆದಮೇಲೆ ಎಷ್ಟು ಬರ್ತೈತಿ? 7 ಆಗ್ಬೇಕಂದ್ರೆ 60 ಬರ್ತೈತಿ. 60 ಆದಮೇಲೆ 70 ಆಗಬೇಕಲ್ಲ, 10. ಇನ್ನು 75 ಬಿಟ್ಟರೆ 4. ಸೊ 17, 3, 21. ಸೊ 53 ಮತ್ತು 72 ಒಟ್ಟು ಪೂರ್ಣಗಳ ಸಂಖ್ಯೆ 21 ಆಗಿರ್ತದೆ. ಇನ್ನು ಪ್ರಶ್ನೆ 19. 86 ಮತ್ತು 100ರ ನಡುವಿನ ಸ್ವಾಭಾವಿಕ ಸಂಖ್ಯೆಗಳ ಒಟ್ಟು ಸಂಖ್ಯೆ. 86ರಿಂದ 100ರವರೆಗೆ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳು ಇರ್ತವೆ? 86 ಆದಮೇಲೆ 90ಕ್ಕೆ 4, 91ರಿಂದ 100, 100ರಿಂದ 1 ಬಿಟ್ಟರೆ 9. ಸೊ 13. ಸೊ 86 ಮತ್ತು 100ರ ನಡುವೆ ಸ್ವಾಭಾವಿಕ ಸಂಖ್ಯೆಗಳು 13 ಇರ್ತವೆ. ಎಣಿಸ್ತಾ ಹೋಗ್ಬೇಕು ಮತ್ತೆ ಎಷ್ಟಿದಾವೆ ಅಂಥೇಳಿ. ಇನ್ನು ಪ್ರಶ್ನೆ 20. ಬಿಡಿ 10, 100, 1000, 10,000, ಲಕ್ಷ. 4,10,739ರ ಮುಂದಿನ ಸಂಖ್ಯೆ. ಆಗಲೇ ಹೇಳಿದ್ದೆ, ಮುಂದಿನ ಸಂಖ್ಯೆ ಬರಬೇಕಂದ್ರೆ ಇದಕ್ಕೆ 1ನ್ನು ಕೂಡಿಸ್ಬೇಕು. 1ನ್ನು ಕೂಡಿಸಿದಾಗ 9, 1, 10, 3, 1, 4, 7, 7, 0, 1, 4. ಸೊ 4,10,740 ಮುಂದಿನ ಸಂಖ್ಯೆ. 4,10,740. ಇನ್ನು ಪ್ರಶ್ನೆ 21. 3,15,619ರ ಹಿಂದಿನ ಸಂಖ್ಯೆಗೆ ಏನು ಮಾಡ್ಬೇಕಂತ ಹೇಳಿದ್ದೆ? 1ನ್ನು ಕಳಿಬೇಕು. 3,15,619 ಮೈನಸ್ 1 ಮಾಡಿದಾಗ 3,15,618. ಸೊ ಇದು ಹಿಂದಿನ ಸಂಖ್ಯೆ 3,15,618. ಈ ರೀತಿ ಮಾಡಬೇಕು. ಇನ್ನು 22. ಯಾವುದೇ ಸ್ವಾಭಾವಿಕ ಸಂಖ್ಯೆಗೆ ಅದರ ಮುಂದಿನ ಸಂಖ್ಯೆಯನ್ನು ಪಡೆಯಲು ಅದಕ್ಕೆ ಕೂಡಬೇಕಾದ ಸಂಖ್ಯೆ ಯಾವುದು? 1. ಆಗಲೇ ಹೇಳಿದೆ, ಮುಂದಿನ ಸಂಖ್ಯೆ ಬರಬೇಕಂದ್ರೆ 1ನ್ನು ಕೂಡಿಸ್ಬೇಕು. ಹಾಗೆ ಕೂಡಬೇಕಾದ ಸಂಖ್ಯೆ 1. ಪ್ರಶ್ನೆ 23. 0ಯನ್ನು ಹೊರತುಪಡಿಸಿ ಯಾವುದೇ ಸಂಖ್ಯೆಯಿಂದ 1ನ್ನು ಕಳೆದರೆ ನಿಮಗೆ ದೊರೆಯುವ ಅದರ ಏನು ಸಿಗ್ತೈತಿ? ಯಾವುದೇ ಒಂದು ಸಂಖ್ಯೆ 0 ಬಿಟ್ಟು ಯಾವುದೇ ಒಂದು ಸಂಖ್ಯೆಯಿಂದ 1ನ್ನು ಕಳೆದಾಗ ಏನು ಬರ್ತೈತಿ? ಹಿಂದಿನ ಸಂಖ್ಯೆ ಬರ್ತೈತಿ. ಅದರ ಹಿಂದಿನ ಸಂಖ್ಯೆ ಸಿಗುತ್ತದೆ. ಇನ್ನು 24. 2 ಅಂಕಿಗಳ ಅತಿ ಚಿಕ್ಕ ಪೂರ್ಣ ಸಂಖ್ಯೆ. 2 ಅಂಕಿಗಳ ಅತಿ ಚಿಕ್ಕ ಅಂದರೆ 2 ಅಂಕಿಗಳು ಹೆಂಗೆ ಬರ್ತದೆ? ನಮಗೆ 10ರಿಂದ ಸ್ಟಾರ್ಟ್ ಆಗ್ತದೆ. 10, 11, 12 ಇದರಿಂದೆಲ್ಲ 1 ಆಗಿರ್ತದೆ. ಅತಿ ಚಿಕ್ಕ ಪೂರ್ಣ ಸಂಖ್ಯೆ ನಮಗೆ 10 ಆಗಿರ್ತದೆ. ಇನ್ನು ಪ್ರಶ್ನೆ 25. 3 ಅಂಕಿಗಳ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ. 3 ಅಂಕಿಗಳದ್ದು ನಾವು ದೊಡ್ಡ ಸಂಖ್ಯೆ ಹೆಂಗೆ ಬರಿತೀವಿ? 999. ಸೊ ಇದು ಸ್ವಾಭಾವಿಕ ಸಂಖ್ಯೆ ಇದೆ, ಹಾಗಾಗಿ 3 ಅಂಕಿಗಳ ಅತಿ ದೊಡ್ಡ ಸ್ವಾಭಾವಿಕ ಸಂಖ್ಯೆ 999. ಪ್ರಶ್ನೆ 26. 1 ಮಿಲಿಯನ್ ಡ್ಯಾಶ್ ಸಾವಿರಗಳಿಗೆ ಸಮ. 1 ಮಿಲಿಯನ್ ಹೆಂಗೆ ಬರ್ತೀವಿ? ಬಿಡಿ 10, 100, 1000, 10,000, 100,000 ಮಿಲಿಯನ್. ಸಾವಿರಗಳಿಗೆ ಬಿಡಿ 10, 100, 1000 ಅಂದರೆ 1,000 ಸಾವಿರಗಳಿಗೆ ಸಮವಾಗಿರ್ತದೆ. 1 ಮಿಲಿಯನ್ 1,000 ಸಾವಿರಗಳಿಗೆ ಸಮವಾಗಿ ಇರ್ತದೆ. ಇನ್ನು ಪ್ರಶ್ನೆ 27. 1 ಕೋಟಿ ಡ್ಯಾಶ್ ಲಕ್ಷಗಳಿಗೆ ಸಮವಾಗಿರ್ತದೆ. 1 ಕೋಟಿ ಹೆಂಗೆ ಬರಿತೀವಿ? ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ. ಲಕ್ಷ ಅಂದರೆ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ. ಲಕ್ಷ ಎಲ್ಲಿ ಬರ್ತೈತಿ? 100 ಲಕ್ಷಕ್ಕೆ ಸಮವಾಗಿರ್ತದೆ. 1 ಕೋಟಿ 100 ಲಕ್ಷಗಳಿಗೆ ಸಮವಾಗಿ ಇರ್ತದೆ.
ಇನ್ನು ಪ್ರಶ್ನೆ 28, 1 ಕಿಲೋಮೀಟರ್ ಡ್ಯಾಶ್ ಮೀಟರ್ಗಳಿಗೆ ಸಮ. ನಮ್ಗೆ ಗೊತ್ತಿದೆ 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1,000 ಮೀಟರ್. ಹಾಗಾಗಿ 1,000 ಮೀಟರ್ಗಳಿಗೆ ಸಮವಾಗಿರ್ತದೆ. ಇನ್ನು 1 kg ಡ್ಯಾಶ್ ಮಿಲಿಗ್ರಾಮ್ಗಳಿಗೆ ಸಮವಾಗಿರ್ತದೆ. 1 kg ಅಂದರೆ ನಮಗೆ 1,000 ಗ್ರಾಮ್ ಅಂತ ಗೊತ್ತೈತಿ. ಸೊ ನಾವಿನ್ನು ಒಂದು ಗ್ರಾಮ್ ಅಂದರೆ 1,000 ಮಿಲಿಗ್ರಾಮ್. ಒಂದು ಕೆ ಜಿ ಈಕ್ವಲ್ ಟು ನಮ್ಗೇನು ಗೊತ್ತೈತಿ, 1 kg ಅಂದರೆ 1,000, 1 ಕಿಲೋಗ್ರಾಮ್ ಅಂದರೆ 1,000 ಗ್ರಾಮ್ ಅಂತ ನಮ್ಗೆ ಗೊತ್ತೈತಿ. 1 kg ಈಸ್ ಈಕ್ವಲ್ ಟು 1,000 ಗ್ರಾಮ್. ಬಟ್ ನಮಗೆ ಮಿಲಿಗ್ರಾಮ್ ಬೇಕು. ಮಿಲಿಗ್ರಾಮ್ ಬೇಕಾದ್ರೆ ನಾವೇನು ಮಾಡಬೇಕು, 1 kg ಅಲ್ಲ 1 ಗ್ರಾಮ್ ಇದೆ ಇಲ್ಲಿ, ಸಾರಿ. ಒಂದು ಗ್ರಾಮ್ ಈಸ್ ಈಕ್ವಲ್ ಟು ಡ್ಯಾಶ್ ಮಿಲಿಗ್ರಾಮ್. ನಾವು ಹೆಂಗೆ ಬರ್ಬೋದು, ಮಿಲಿ ಬರಬೇಕಂದ್ರೆ 1,000 ಇಂಟು 10⁻³ ಗ್ರಾಮ್ ಅಂದರೆ 1,000 ಮಿಲಿಗ್ರಾಮ್. 1 ಗ್ರಾಮ್ ಈಸ್ ಈಕ್ವಲ್ ಟು 1,000 ಮಿಲಿಗ್ರಾಮ್ಗೆ ಸಮವಾಗಿರ್ತದೆ. ಇನ್ನು 1 ಲೀಟರ್ ಡ್ಯಾಶ್ ಮಿಲಿಟ್ರಿಗೆ 1,000 ಮಿಲಿಟ್ರಿ, ಇವೆಲ್ಲ ನಮಗೆ ಗೊತ್ತಿರಬೇಕಂಥದ್ದು. 1 ಕಿಲೋಮೀಟರ್ ಅಂದರೆ 1,000 ಮೀಟರ್, 1 ಮೀಟರ್ ಅಂದರೆ 100 ಸೆಂಟಿಮೀಟರ್, 1 ಕಿಲೋಗ್ರಾಮ್ ಅಂದರೆ 1,000 ಗ್ರಾಮ್, 1 ಗ್ರಾಮ್ ಅಂದರೆ 1,000 ಮಿಲಿಗ್ರಾಮ್, 1 ಲೀಟರ್ ಅಂದರೆ 1,000 ಮಿಲಿಟ್ರಿ, ಇವೆಲ್ಲ ನಮಗೆ ನೆನಪಿಡಬೇಕಾಗಿದ್ದು. ಇವನ್ನೆಲ್ಲ ನಾವು ನೆನಪಿಟ್ಕೋಬೇಕು. ಇನ್ನು ರೋಮನ್ ಅಂಕಿ 3ನೇ ಪ್ರಶ್ನೆಗಳು. ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿಯೇ ಅಥವಾ ತಪ್ಪಾಗಿಯೇ ತಿಳಿಸಿ. ಅದರಲ್ಲಿ ಪ್ರಶ್ನೆ 1, ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ. ಹೌದು. ಸ್ವಾಭಾವಿಕ ಸಂಖ್ಯೆಗಳು ಹೆಂಗೆ ಬರಿತೀವಿ ನಾವು, 1 2 3. ಪೂರ್ಣ ಸಂಖ್ಯೆಗಳು 0 1 2 3 ಬರಿತೀವಿ. ನಾವು ನೋಡ್ಬೋದು ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲಿದೆ. ಹಾಗಾಗಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ. ಹೌದು, ಇದು ಸರಿಯಾಗಿದೆ. ಇನ್ನು ಪ್ರಶ್ನೆ 2, ಮೂರಂಕಿಯ ಸಂಖ್ಯೆಯ ಮುಂದಿನ ಸಂಖ್ಯೆ ಯಾವಾಗಲೂ ಮೂರಂಕಿಯ ಸಂಖ್ಯೆಯೇ ಆಗಿರ್ತದೆ. ಒಂದು ತಗೊಳ್ಳೋಣ. ಸಪೋಸ್ 888 ತೊಗೊಂಡಿವಿ, ಅದರ ಮುಂದಿನ ಸಂಖ್ಯೆ 889 ಆಯಿತು. ಇದು ಮೂರಂಕಿ ಸಂಖ್ಯೆನೇ ಇದೆ, ಇದು ಮುಂದಿನ ಸಂಖ್ಯೆ. ಬಟ್ ಇನ್ನೊಂದು ಏನು ತೊಗೊಳ್ಳೋಣ, 999 ತೊಗೊಳ್ಳೋಣ. ಇದರ ಮುಂದಿನ ಸಂಖ್ಯೆ ಏನಾಗ್ತೈತಿ, 1,000 ಆಗ್ತೈತಿ. 999 ಮುಂದಿದ್ದು ಏನಾಗ್ತೈತಿ ನಮಗೆ ಸಂಖ್ಯೆ 1,000 ಆಗ್ತದೆ. ಯಾಕಂದರೆ 990 ಮುಂದಿನ ಸಂಖ್ಯೆ ಬರಬೇಕಾದ್ರೆ ಒಂದು ಕೂಡಿಸ್ತೀವಿ, 10 10 10. ಸೊ ಇದು ಎಷ್ಟೈತಿ, 4 ಅಂಕಿಯ ಸಂಖ್ಯೆ ಐತಿ. ಹಾಗಾಗಿ ಮೂರಂಕಿಯ ಸಂಖ್ಯೆ ಮುಂದಿನ ಸಂಖ್ಯೆ ಯಾವಾಗಲೂ ಮೂರಂಕಿಯ ಸಂಖ್ಯೆ ಆಗಿರುತ್ತೆ ಅನ್ನೋದು ಹೇಳಿಕೆ ತಪ್ಪಾಗಿದೆ. ಮುಂದಿನ ಪ್ರಶ್ನೆಗಳು ಮುಂದಿನ ತರಗತಿಯಲ್ಲಿ. ನಮಸ್ಕಾರಗಳು.